ಈ ಹಸಿರು ಟವೆಲ್ ನನ್ನ ಭುಜದ ಮೇಲೆ ಇರಬೇಕು. ಈ ಸುಂಟರ ಗಾಳಿ ಬೆಂಕಿ ಇರಬೇಕಾದ್ರೆ ನೀವೇಕೆ ಭಯಪಡುತ್ತೀರಿ? ಈ ಹಸಿರು ಟವಲ್ ನಿಮ್ಮ ನೀವೇಕೆ ಭಯಪಡುತ್ತೀರಿ? ಹೌದು ವಜ್ರಕಾಂತ್, ಅಂದ ಹಾಗೆ ಮುಕ್ಕಾಲು ಭಾಗ ರೈತರನ್ನ ನಮ್ಮ ಬಳಿ ಸೆಳೆದಿದ್ದಾಗಿದೆ. ಇನ್ನು ಆ ದೇವರು ಬಂದರೂ ಕೂಡ ನಮ್ಮ ಗೆಲುವನ್ನು ತಪ್ಪಿಸಲು ಸಾಧ್ಯವಿಲ್ಲ. ನೋಡ್ರಿ ಸಾವುಕಾರ, ಈ ಸಲ ನಮ್ ಸೈಡು ಸಿಕ್ಕಾಪಟ್ಟಿ ಮಳೆ, ಅಲ್ಲೇ ಚಿಕ್ಕಿ ರೋಗ ಅಡಿಕೆ ಎಲ್ಲ ಉದ್ರೋಗೈತ್ರಿ. ಈ ಸಲ ಸಂಕ್ರಾಂತಿ ಹಬ್ಬ ಮಾಡುದು ಕಷ್ಟ ಐತ್ರಿ. ಹೆಂಗೋ ಲಂಬಾರ್ದು ಒಂದ್ ದೊಡ್ಡ ಸೊಸೈಟಿ ಕಟ್ಸಿರಿ. ಈ ಸಲ ಸಾಲ ಮನ್ನಾ ಮಾಡಿಸ್ಬಿಟ್ರಿ, ನಿಮ್ ಜೊತೆಗೆ ಇದ್ಬಿಡ್ತೀವ್ರಿ. ನೋಡ್ರಿ ಸಾವುಕಾರ, ನೀವು ಚೆನ್ನಾಗಿ ನೋಡ್ಕೊಂಡ್ರಿ ಅಂದ್ರ ರಾಮಾಯಣ ಬಿಡ್ತೀವ್ರಿ, ನಿಮ್ ಹಿಡ್ಕೋತೀವ್ರಿ. ಇವ್ರು ಹೇಳ್ದಂಗ ನೀವು ಮಾಡ್ರಿ. ಯಾಕಂದ್ರ ಸ್ವಲ್ಪ ಹುಷಾರಿಯಿಂದ ಇದ್ರಿ, ದುಡ್ಡಿನ ಬಗ್ಗೆ ಎಲ್ಲ ಸ್ವಲ್ಪ ಹುಷಾರ ಇರ್ಲಿ. ಯಾಕಂದ್ರ ನೀವು ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇವತ್ತು ಸಂಜೆ ಮುಂದೆಲ್ಲ ಹೋಗಿ ವರ್ಜರಿದೊಂದು ಭಾಷಣ ಬೀರಿ ಈ ಹೆಣ್ಣಿನ ಬಗ್ಗೆ, ಅತ್ಯಾಚಾರದ ಬಗ್ಗೆ, ಮತ್ತು ಊರಾಗ ನೀರಿನ ಕೊರತೆ ಬಗ್ಗೆ, ಮತ್ತೆ ಈ ಕಳಪೆ ಕಾಮಗಿರಿ ಇತ್ತಲ್ಲ ಅದ್ರ ಬಗ್ಗೆ ಎಲ್ಲ ಭರ್ಜರಿದೊಂದು ಭಾಷಣ ಹೋಗಿರಿ. ಎಲ್ಲರೂ ಊರ ಹೆಂಗಸರ ಸಮೇತ ನಿಂಬೆ ಹಾಕ್ತಾರ. ಎಸ್, ಒಟ್ಟು ಮಾಡಿ ತೋರಿಸಿದ್ರೆ ಬೆಟ್ಟವನ್ನೇ ನುಂಗುತ್ತೇನೆ. ಬೆಂಕಿ, ಇವರಿಗೆ ಎಷ್ಟು ಹಣ ಬೇಕು ಕೊಟ್ಟು ಕಳಿಸು. ಮುಂದಿನದನ್ನ ನಾನು ನೋಡಿಕೊಳ್ತೇನೆ. ಎಸ್, ಕರ್ಮಜೇಡಿಗಳ ಭೂಮಾಪಿ ಮಾಡುವ ಬಂದಿರುವ ಈ ಸೂರ್ಯ ಪವಿತ್ರ ರೈತರ ಸಾಲ ಸಿಕ್ಕರೆ ಕಪ್ಪು ಕೈಯಲ್ಲಿ ಅರಮನೆ ಸಿಕ್ಕಂತಾಗುತ್ತದೆ. ನೋಡು ಸೂರ್ಯ, ನಿನಗೆಷ್ಟು ಹಣ ಬೇಕು ಕೇಳು. ಕಾರು, ಬಂಗ್ಲೆ ಏನ್ ಬೇಕು ಕೇಳು, ಕೊಡುತ್ತೇನೆ. ನಾನೇ ಈ ರೈತ ಸಂಘದ ಅಧ್ಯಕ್ಷವೆಂದು ತೀರ್ಮಾನವಾಗಿದೆ. ಎಂಜಲ ಆಸ್ತಿಗೆ ಬಾಯಿ ಬಿಡುವನಲ್ಲವೋ, ನಾಯಿ ಜಾತಿಯವನಲ್ಲ. ಈ ಪವಿತ್ರ ಭೂಮಿ ತಾಯಿಯ ಮಡಿಲಲ್ಲಿ ರೈತ ನಿಮ್ಮಂತ ಲುಚ್ಚ ಭಿಕ್ಷುಕರಿಗೆ ಭಿಕ್ಷೆ ಹಾಕುವ ರಣಧೀರ. ನೋಡುವ ಜಗತ್, ನಿನ್ನ ಹಣದ ಆಸೆಯನ್ನು ತೋರಿಸಿ ಬಡ ರೈತರ ತಲೆ ಕೆಡಿಸಿ ಸರ್ವವೇಗದ ವ್ಯಾಪಾರಗಳನ್ನು ಲಗಂ ಹಾಕದೆ ನಿನ್ನ ಹಂತಕ್ಕೆ ಅಂಗೀಕಾರ ಮಾಡಲು ಹುಲಿ